ನಮಸ್ತೆ. ನಾನು ಡಾಕ್ಟರ್ ಸ್ವಾತಿ ಆನಂದ್ ವೈವಿ, ಹೋಮಿಯೋಪತಿ ತಜ್ಞೆ. ಕಳೆದ 17 ವರ್ಷಗಳಿಂದ ಮೌಂಟ್ ಪ್ಲೆಸೆಂಟ್ ಹೋಮಿಯೋಪತಿ ಆ್ಯಂಡ್ ಹೋಲಿಸ್ಟಿಕ್ ಹೀಲಿಂಗ್ ಸೆಂಟರ್ನಲ್ಲಿ ವೈದ್ಯಕೀಯ ಪ್ರಾಕ್ಟೀಸ್ನ ಮಾಡ್ತಾ ಇದ್ದೀನಿ. ಇವತ್ತು ಕಿಡ್ನಿ ಸ್ಟೋನ್ ಮತ್ತು ಗಾಲ್ ಬ್ಲಾಡರ್ ಸ್ಟೋನ್ ಬಗ್ಗೆ ನೋಡೋಣ. ಏನು ಹೋಮಿಯೋಪತಿನಲ್ಲಿ ನಾವು ಏನು ಔಷಧಿ ಕೊಡ್ತೀನಿ ಅಂತ. ಸಾಮಾನ್ಯ ಜನ ಹೇಳ್ತಾರೆ, ಡಾಕ್ಟರ್ ಸಿಕ್ಕಾಪಟ್ಟೆ ನೋವು ಇರುತ್ತೆ, ನೀವು ಎಮರ್ಜೆನ್ಸಿ ಕಂಡೀಷನ್ ಕರ್ಕೊಂಬರ್ಬೇಡ ಅಂದ್ರಲ್ಲ, ಹೋಮಿಯೋಪತಿಗೆ ಅವಾಗ ಬರ್ಬೋದಾ ಬರಬಾರ್ದಾ ಅಂತ. ಕಿಡ್ನಿ ಸ್ಟೋನು ನೋವು ಬಂದಾಗ್ಲೇ ಗೊತ್ತಾಗಲ್ಲ. ಕೆಲವೊಂದು ಬೇರೆದು ಟೆಸ್ಟ್ ಮಾಡೋದಕ್ಕೆ ಹೋದಾಗ ಅಥವಾ ಈ ಇಯರ್ಲಿ ಟೆಸ್ಟ್ ಅಂತ ಮಾಡ್ತಾರೆ, ಆ ಟೈಮ್ನಲ್ಲೂ ಗೊತ್ತಾಗುತ್ತೆ. ಆವಾಗಲೇ ಬಂದುಬಿಟ್ರೆ ನಾವು ಔಷಧಿ ಕೊಟ್ಟು ಸರಿ ಮಾಡ್ತೇವೆ, ಅವಶ್ಯಕತೆ ಇದ್ದರೆ ಮಾತ್ರ. ಕೆಲವರಿಗೆ 1 mm ಅಥವಾ 2 mm ಅಷ್ಟು ಸ್ಟೋನು ಸಾಮಾನ್ಯವಾಗಿ ಕೆಲವ್ರಿಗೆ ಇರುತ್ತೆ, ಅದು ತಾನೇ ಆಚೆ ಹೋಗುತ್ತೆ. ಆದರೆ ಇನ್ನು ಕೆಲವು ಸಂದರ್ಭಗಳಲ್ಲಿ 3 mm, 6 mm, 8 mm ಸ್ಟೋನು ಆಚೆ ಹೋಗಿದ್ರೆ ಅಲ್ಲೇ ತೆಗ್ಲಾಕೊಂಡ್ಬಿಟ್ಟಿರುತ್ತೆ. ಅಂಥ ಸ್ಟೋನ್ಗಳನ್ನು ಸರ್ಜಿಕಲ್ ಪ್ರೊಸೀಜರ್ಗಳು ಇಲ್ದಿರ ಹೋಮಿಯೋಪತಿನಲ್ಲಿ ಬಹಳ ಅತ್ಯಂತ ಅದ್ಭುತವಾದ ಔಷಧಿಗಳಿದ್ದಾವೆ, ಅದನ್ನು ಕೊಟ್ಟು ಸರಿ ಮಾಡ್ಬೋದು. ನೋವು ಬಂದಿರಬೇಕಾದ್ರೂ ಅಷ್ಟೇ, ಆವಾಗ್ಲೂ ಹೋಮಿಯೋಪತಿನಲ್ಲಿ ನಾವು ಔಷಧಿಗಳನ್ನು ಕೊಟ್ಟು ಸರಿ ಮಾಡ್ತೇವೆ. ಹೋಮಿಯೋಪತಿನಲ್ಲಿ ಸೈಡ್ ಎಫೆಕ್ಟ್ ಇಲ್ವಲ್ಲ, ನೋವುಗಳನ್ನು ಸರಿ ಮಾಡೋದಕ್ಕೂ ಅದೊಂದು ಹೆಗ್ಗಳಿಕೆ ನಮಗೆ. ಹೋಮಿಯೋಪತಿನಲ್ಲಿ ಸೈಡ್ ಎಫೆಕ್ಟ್ ಇಲ್ಲ, ನೋವಿನ ಔಷಧಿ ಕೊಟ್ಟಾಗ್ಲೂ ಅಂತ. ಇನ್ನೊಂದು ಗಾಲ್ ಬ್ಲಾಡರ್ ಸ್ಟೋನ್ಸ್. ಈ ಗಾಲ್ ಬ್ಲಾಡರ್ ಸ್ಟೋನ್ ಸಾಮಾನ್ಯವಾಗಿ ಸ್ವಲ್ಪ ಸಣ್ಣದಿದ್ದಾಗ ಅದು ಲೈಫ್ ಲಾಂಗ್ ಏನೂ ತೊಂದರೆ ಕೊಡಲ್ಲ. ಆದರೆ ಕೆಲವೊಂದು ಮಣ್ಣಿನಂಥ ಪದಾರ್ಥ ಇರುತ್ತೆ ಬ್ಲ್ಯಾಡರ್ ಒಳಗಡೆ, ಅದಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಆದರೆ ಈ ಗಾಲ್ ಬ್ಲಾಡರ್ ಸ್ಟೋನ್ನೂ ನಾವು ಹೋಮಿಯೋಪತಿ ಔಷಧಿನಲ್ಲಿ ಸರಿ ಮಾಡಿರೋದನ್ನು ನೋಡಿದ್ದೀವಿ. 60 ವರ್ಷದಲ್ಲಿ ಇರುವಂಥ ಮಹಿಳೆಗೂ ಬೆಂಗಳೂರಿನಲ್ಲಿ ನಾನು ಪ್ರಾಕ್ಟೀಸ್ ಮಾಡೋದು. ಮಹಾರಾಷ್ಟ್ರ ತನಕ ಔಷಧಿ ಹೋಗಲಿಕ್ಕೆ ಕರೋನಾ ಟೈಮ್ನಲ್ಲಿ ಒಂದು 5-10 ದಿನ ಅಲ್ಲ 15 ದಿನ ಹಿಡಿತು. ಆದ್ರೂ ಆ ಲೇಡಿ ಔಷಧಿಗಾಗಿ ವೆಯ್ಟ್ ಮಾಡಿ ಆ ಔಷಧಿ ತೊಗೊಂಡೆ, ಇವತ್ತಿನವರೆಗೂ ಏನೂ ತೊಂದರೆ ಆಗಿಲ್ಲ. ಸೊ ಹೀಗೆ ಹೋಮಿಯೋಪತಿನಲ್ಲಿ ಖಂಡಿತವಾಗ್ಲೂ ಈ ಕಿಡ್ನಿ ಸ್ಟೋನ್ಗೆ ಮತ್ತು ಗಾಲ್ ಬ್ಲಾಡರ್ ಸ್ಟೋನ್ಗೆ ಅದ್ಭುತವಾದ ಔಷಧಿಗಳಿದ್ದಾವೆ. ಅಲ್ಲೂ ಅಷ್ಟೇ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪೆಕ್ಯುಲಿಯರ್, ಅನ್ಕಾಮನ್, ರೇರ್ ಆ್ಯಂಡ್ ಕ್ವೇರ್ ಸಿಂಪ್ಟಮ್ಸ್. ಇದನ್ನು ನಿಮ್ಮ ಮನಸ್ಸಿನ ಭಾವನೆ, ರೀತಿ ನೀತಿ, ನಿಮ್ಗೆ ಏನು ಅನಿಸುತ್ತೆ, ನಿಮಗೆ ಆಗುವಂಥ ಎಲ್ಲ ರೀತಿಯಾದಂತಹ ತೊಂದರೆಗಳನ್ನು ನಮ್ಮ ಹತ್ರ ಕಂಪ್ಲೀಟಾಗಿ ಹೇಳ್ಕೊಂಡಾಗ ನಾವು ಅದರ ಆಧಾರಿತವಾಗಿ ವರ್ಕೌಟ್ ಮಾಡ್ತೇವೆ ನಿಮ್ಮ ಕೇಸನ್ನು. ಈ ಬುಕ್ಕನ್ನು ಹೋಮಿಯೋಪತಿ ಡಾಕ್ಟ್ರು ಸಾಮಾನ್ಯವಾಗಿ ತೆಗೆದು ನೋಡ್ತಾ ಇರ್ತಾರಲ್ಲ, ಅವರು ತೆಗೆದು ನೋಡಿ ಇರೋ 5,000-7,000 ಔಷಧಿಗಳಲ್ಲಿ ನಿಮಗೆ ಯಾವ ಔಷಧಿ ಬೇಕು ಅಂತ ನಾವು ಕೂಲಂಕಷವಾಗಿ ವಿಚಾರಿಸಿ ನೋಡಿ ಅದನ್ನು ತೆಗೆದು ಹೆಕ್ಕಿ ಕೊಡಬೇಕಾಗಾಗ ಹೋಮಿಯೋಪತಿಗೆ ಟೈಮ್ ಬೇಕಾಗತ್ತೆ ಅಂತ. ಟೈಮ್ ಬೇಕಾಗೋದು ಯಾವಾಗ ಅಂದರೆ, ಯಾವಾಗ ನೀವು ಅನ್ಕಾಮನ್ ಸಿಂಪ್ಟಮ್ ಕೊಟ್ಟಿರಲ್ವೋ ಅವಾಗ. ನೀವು ಅನ್ಕಾಮನ್ ಸಿಂಪ್ಟಮು ನಿಮಗೆ ಆಗುವಂಥ ಪೆಕ್ಯುಲಿಯರ್ ಆಗಿ ಆಗುವಂಥದ್ದು, ಇದೇನು ಬಿಡು ಡಾಕ್ಟ್ರ್ ಹತ್ರ ಇದನ್ನೆಲ್ಲ ಹೇಳೋದು ಬೇಡ, ಹಾಗೇನೂ ಇಲ್ಲ. ನಿಮ್ಗೆ ಆಗುವಂಥ ಏನೇ ಇದ್ರೂ ಅದನ್ನು ಹೇಳಿದಾಗ ಏನಾಗುತ್ತೆ, ಹೋಮಿಯೋಪತಿಲಿ ಅದರ ಆಧಾರಿತವಾಗಿ ನಾವು ಔಷಧಿನ ಕೊಡ್ತೇವೆ. ಆವಾಗ ಆ ಸಂಪೂರ್ಣ ಬೇಗನೆ ಸರಿ ಹೋಗ್ಬಿಡುತ್ತೆ. ಎಷ್ಟೋ ಕೇಸ್ಗಳಲ್ಲಿ 1 ತಿಂಗಳಿಗೆ ಔಷಧಿ ಕೊಡ್ತೇನೆ ನಾನು, ಆ 1 ತಿಂಗಳದ ಔಷಧಿನಲ್ಲಿ ಅವ್ರಿಗೆ ಕಿಡ್ನಿ ಸ್ಟೋನ್ ಸಂಪೂರ್ಣವಾಗಿ ಸರಿ ಹೋಗಿ, ಗಾಲ್ ಬ್ಲಾಡರ್ ಸ್ಟೋನು ಸರಿ ಹೋಗಿ ಅವರು ಸರಿ ಹೋದವರಿದ್ದಾರೆ. ಇನ್ನು ಕೆಲವರಿಗೆ 2 ತಿಂಗಳು ಅಥವಾ 4 ತಿಂಗಳು, ಕೆಲವರಿಗೆ 8 ತಿಂಗಳು ಬೇಕಾಗಿರುವಂಥ ಸಂದರ್ಭಗಳಿದ್ದಾವೆ. ಸೊ ಹೀಗೆ ಸರ್ಜಿಕಲ್ ಕೇಸ್ ಆಗಿರುವಂಥ ಕಿಡ್ನಿ ಸ್ಟೋನ್ ಮತ್ತು ಗಾಲ್ ಬ್ಲಾಡರ್ ಸ್ಟೋನ್ಗಳನ್ನು ಹೋಮಿಯೋಪತಿನಲ್ಲಿ ನಾವು ಸರಿ ಮಾಡಿಕೊಡ್ತೇವೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ. ಧನ್ಯವಾದಗಳು.